ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಕೂಟ ಆಮೂಲಾಗ್ರ ಸಾಧನೆಯನ್ನು ನಾವು ಚೆಕ್ ಮಾಡ್ಕೊಂಡು ಬಂದಾಗ ನೋಡಿ, ಇಂಡಿ ಕೂಟದ ಸಾಧನೆಯಲ್ಲಿ ಅಖಿಲೇಶ್ ಯಾದವ್ ಅವರ ಮಹತ್ವದ ಪಾತ್ರ ಒಂದು ಕಡೆ ಇದೆ. ಇಲ್ಲಿ ಮಹತ್ವದ ಪಾತ್ರ ಅಖಿಲೇಶ್ ಯಾದವ್ ಅವರದು ಒಂಥರ ಮ್ಯಾನ್ ಆಫ್ ದಿ ಮ್ಯಾಚ್ ಇದ್ದಂತೆ. ಕಾಂಗ್ರೆಸ್ ಒಂದು ಕಡೆ ಮಾಡಿರ್ತಕ್ಕಂಥ ಡಬಲ್ ಮಾಡ್ಕೊಂಡಿದೆ ಹೆಚ್ಚು ಕಡಿಮೆ ತನ್ನ ಸಾಧನೆಗಳನ್ನು ಅಂತ ಅಂದ್ಕೊಂಡ್ರು ಕೂಡ ಅಖಿಲೇಶ್ ಸಾಧನೆ ಇತ್ತಲ್ಲ, ಯು ಪಿಯಲ್ಲಿ ಬುಲ್ಡೋಜರ್ ಬಾಬಾ, ಯೋಗಿ, ನರೇಂದ್ರ ಮೋದಿ ಅವರು ಕಂಟೆಸ್ಟ್ ಮಾಡ್ತಿರ್ತಕ್ಕಂಥ ವಾರಾಣಸಿ ಕೂಡ ಅಲ್ಲೇ ಇದೆ. ಇದೆಲ್ಲದರ ನಡುವೆ ಅಖಿಲೇಶ್ ಸಾಧನೆ ಇತ್ತಲ್ಲ, ಅದನ್ನು ಒಂಥರ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಹೇಳ್ಬಹುದು. ಯು ಪಿಯಲ್ಲಿ ತಂದೆಯ ದಾಖಲೆಯನ್ನೇ ಅಖಿಲೇಶ್ ಯಾದವ್ ಮುರಿದಿದ್ದಾರೆ. ಯು ಪಿಯ 80 ಸೀಟುಗಳ ಪೈಕಿ 37 ಸೀಟ್ಗಳನ್ನು ಗೆದ್ದಿರೋದು SP ಸಮಾಜವಾದಿ ಪಕ್ಷ. ಇದು ಸಮಾಜವಾದಿ ಪಕ್ಷದ ಐತಿಹಾಸಿಕ ದಾಖಲೆ ಆಗುತ್ತೆ. ಯು ಪಿಯಲ್ಲಿ SPಗೆ ದಾಖಲೆಯ 33.59% ವೋಟ್ ಶೇರ್ ಸಿಗುತ್ತೆ. ತಮಾಷೆ ಮಾತಲ್ಲ ಇದು. ಅಷ್ಟು ಮತದಾನಗಳ ಕಾಳಗದ ನಡುವೆ ಅಖಿಲೇಶ್ ನಿಂತ ಪರಿ ಇತ್ತಲ್ಲ, ಅಷ್ಟು ಈಸಿ ಆಗಿರಲಿಲ್ಲ. ಈ ಒಂದು ದಾಖಲೆ ಪ್ರಮಾಣದ ಮತಗಳು 33.59% ವೋಟ್ ಶೇರು SPಗೆ ಬಂದಿದೆ. ದೇಶದ ಅತಿ ದೊಡ್ಡ ರಾಜ್ಯದಲ್ಲಿ BJPಗೆ SP ಒಳ ಏಟನ್ನು ಕೊಟ್ಟಿದೆ. ಯಾರೂ ಅಂದಾಜು ಮಾಡೋಕ್ಕೆ ಆಗಿರಲಿಲ್ಲ. ಏನಾಗ್ತಿತ್ತು ಯು ಪಿನಲ್ಲಿ, ಇನ್ನೂ ಇದು ಇನ್ಸೈಡ್ ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿ ಬಾರಿ ಮಾಯಾವತಿ ತನ್ನ ಕ್ಯಾಂಡಿಡೇಟ್ಗಳನ್ನು ಹಾಕಬೇಕಾದ್ರೆ ಲಾಸ್ಟ್ 10 ವರ್ಷಗಳ ಕಥೆ ಇದು. ಒಂದು ಕಾಲಕ್ಕೆ ಮಾಯಾವತಿ ಬಹಳ ಸ್ಟ್ರಾಂಗ್ ಆಗಿದ್ದರು. ಗೊತ್ತಿಲ್ಲ ಅವ್ರದ್ದು ಯಾವುದೊಂದಷ್ಟು ಹಗರಣ ಅದು ಇದು ಫೈಲೆಲ್ಲ ಎಲ್ಲಿತ್ತು ಏನು ಕತೆ ನಮ್ಗೆ ಗೊತ್ತಿಲ್ಲ. ಅದು ಕೆಲವರು ಹೇಳ್ತಾರೆ ಸ್ವಲ್ಪ ದಿನಗಳಲ್ಲಿ ತೀರ್ಪು ಬರಬೇಕಾಗಿತ್ತು, ಮಾಯಾವತಿ ಕೇಸ್ತು, ಹಗರಣ, ತಾಜ್ ಕಾರಿಡಾರು, ಇನ್ನೊಂದು ಮತ್ತೊಂದು ಅಂಥೇಳಿ. ಆದರೆ ಅದು ಬರಲ್ಲ. ಅದಾದ ಮೇಲೆ ನೋಡಿದ್ರೆ ತಾನು ಗೆಲ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ SP ಕ್ಯಾಂಡಿಡೇಟ್ಗಳ ಮತಗಳನ್ನು ಕದಿಯುವಲ್ಲಿ, ಅದನ್ನು ಒಡೆದು ಹಾಕುವಲ್ಲಿ ಯಶಸ್ವಿಯಾಗಿದ್ದರು ಮಾಯಾವತಿಯವರು. ಇದೇ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಹೆಚ್ಚು ಕಡಿಮೆ 140ಕ್ಕಿಂತ ಜಾಸ್ತಿ ಸೀಟ್ಗಳನ್ನು ಇಲ್ಲಿ ಅಖಿಲೇಶ್ ಗೆಲ್ತಾರೆ. ಅಖಿಲೇಶೇ ಆ ಚುನಾವಣೆ ಗೆದ್ದು ಬಿಡ್ತಾರೆ ಅಂತ ಕೂಡ ಒಂದು ವಾದ ಇತ್ತು ವಿಧಾನಸಭಾ ಚುನಾವಣೆಯಲ್ಲಿ. ಆಗ ಮಾಯಾವತಿಯವರು ಹೆಚ್ಚು ಕಡಿಮೆ 70-75ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಮಾಯಾವತಿಯವರು ಯಾವ ಕ್ಯಾಂಡಿಡೇಟನ್ನು, ಯಾವ ಜಾತಿ ಉಪಜಾತಿ ಒಳಪಂಗಡದ ಕ್ಯಾಂಡಿಡೇಟನ್ನು ಅಖಿಲೇಶ್ ಹಾಕಿದ್ರೋ ಅದೇ ಕ್ಯಾಂಡಿಡೇಟ್ ತಂದು ಅವರು ನಿಲ್ಲಿಸ್ತಾ ಇದ್ದರು. ಆಗ ವೋಟ್ಗಳು ಡಿವೈಡ್ ಆಗಿ 70-75ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ 5,000-10,000 ಮತಗಳ ಅಂತರದಲ್ಲಿ ಅಖಿಲೇಶ್ ಸೋತಿದ್ರು ಅಂತ ಒಂದು ಮಾತಿತ್ತು. ಇದು ಒಂದು ಸಲ ನಡೀತು, 2 ಸಲ ನಡೀತು, ಸರಿ. 3ನೇ ಬಾರಿಗೆ ಮತದಾರ ತೀರ್ಮಾನ ಮಾಡ್ದ, ಇಲ್ಲ ಮಾಯಾವತಿಯವರು ತಾವು ಗೆಲ್ಲಬೇಕು, ಪಕ್ಷದವ್ರನ್ನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ತಾ ಇಲ್ಲ, SPನ ಸೋಲ್ಸೋಕ್ಕಿಂತ ಕೆಲಸ ಮಾಡ್ತಿರಬಹುದು ಅಂತೇಳಿ ಮತದಾರ ಜಾಗೃತನಾಗಿದ್ದಿರಬಹುದು. ಸೊ ಹಾಗಾಗಿ ಏನಾಯಿತು, ಈ ಬಾರಿ ಒಂದು ಕ್ಲಿಯರ್ ಮ್ಯಾಂಡೇಟ್ ಇಲ್ಲಿ ಅಖಿಲೇಶ್ಗೆ ಸಿಗಕ್ಕೆ ಶುರುವಾಯಿತು. ದಾಖಲೆ 60 ಸೀಟ್ಗಳು, 63 ಸೀಟ್ಗಳು ಗೆದ್ದಿದ್ದಂಥ BJP 33ಕ್ಕೆ ಕುಸಿತ ಆಗುತ್ತೆ. 37 ಸೀಟ್ಗಳಲ್ಲಿ SP ಗೆಲ್ಲುತ್ತೆ. ಅಖಿಲೇಶ್ ದಾಖಲೆ ಇದು ನೋಡಿ, ನೀವು ಚೆಕ್ ಮಾಡ್ಕೊಂಡು ಹೋಗಬಹುದು. ಇದನ್ನು SP ಗೆದ್ದಂಥ ಸೀಟ್ಗಳನ್ನು ನೋಡಿ, ನಿಮಗೆ ಅಲ್ಲೊಂದು ಟೇಬಲ್ ಬರ್ತಾ ಇದೆ. ಅಲ್ಲಿ 91 16 ಸೀಟ್ ಗೆದ್ದಿತ್ತು. 91ರಲ್ಲಿ 96 20 ಸೀಟು, 99 26 ಸೀಟು. 2004 35 ಸೀಟ್ ಗೆಲ್ಲುತ್ತೆ. 35 ಸೀಟ್ಗಳನ್ನು 2004ರಲ್ಲೇ SP ಗೆದ್ದಿತ್ತು. ಇನ್ನು 2009 ಅಂತ ಬಂದಾಗ 23 ಸೀಟ್ ಗೆಲ್ತಾರೆ ಇವರು. 2014ರಲ್ಲಿ 5 ಸೀಟ್ ಗೆಲ್ತಾರೆ. 19ರಲ್ಲಿ 5 ಸೀಟ್ ಕುಸಿತಾರೆ. ಈ 14-19 ಆಟ ಇತ್ತಲ್ಲ, ಅಲ್ಲಿದ್ದು ಮಾಯಾವತಿ ಒಳ್ಳೆಯಟಗಳು. ಮಾಯಾವತಿ ಏನೋ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರು ಚುನಾವಣೆಯಲ್ಲಿ ಇದ್ದಾರೆ ಅಖಾಡದಲ್ಲಿ ಅಂತ ಅಂದುಕೊಂಡ್ರೆ, ಇಲ್ಲಿ ಅಖಿಲೇಶನ್ನು ಸೋಲಿಸೋ ಮೂಲಕವಾಗಿ ಇನ್ಯಾರಿಗೋ ಹೆಲ್ಪ್ ಮಾಡ್ತಾಯಿದ್ರು ಅಥವಾ BJPಗೆ ಹೆಲ್ಪ್ ಮಾಡ್ತಾಯಿದ್ರು ಅಂತ ರಾಜಕೀಯ ತಜ್ಞರ ವಾದ ಅದು. ಮಾಯಾವತಿ ಗೆಲ್ಲಕ್ಕೆ ನಿಂತ್ಕೊಳ್ಳಿಲ್ಲ, SPನ ಸೋಲ್ಸಕ್ಕೆ ನಿಂತ್ಕೊಂಡ್ರು ಅಂತ. ಇದೇನಿದು ಗೆಲ್ಲಕ್ಕೆ ನಿಂತಿಲ್ಲ, ಸೋಲ್ಸಕ್ಕೆ ನಿಂತಿಲ್ಲ ಅಂತ ಹೇಳಿದ್ರೆ ವಿಷಯ ಏನು ಅಂತ ಹೇಳಿದ್ರೆ, ಅವ್ರು ಗೆಲ್ಲೋದು ಬೇರೆ, ಈ ಕಡೆ ಅಖಿಲೇಶ್ನ ಸೋಲಿಸಿ BJPಗೆ ನೆರವಾಗೋದು ಬೇರೆ. ಇದು 10 ವರ್ಷಗಳು ಅರ್ಥ ಆಗಿರ್ಬೇಕು ಮತದಾರನಿಗೆ. ಹಾಗಾಗಿ ಅವನು ಸಾಲಿಡಾಗಿ ಏನು ಮಾಡ್ದ, SPನ ಸಪೋರ್ಟ್ ಮಾಡ್ದ. ಇದು ಒಂದು ರಾಜಕೀಯ ವಿಶ್ಲೇಷಕರ ಒಂದು ವಾದ.